ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಶಿವಾಜಿ ದ ಬಾಸ್. ಈ ಫಿಲ್ಮ್ ನಾಗ ಆಕ್ಟಿಂಗ್ ಮಾಡಿರೋ ರಿಯಲ್ ಏಜ್ ನೋಡಿದಾಗ ರಜನಿ ಸರ್ ಅವ್ರ ಅಪ್ಪಗಿನು 3 ವರ್ಷ ದೊಡ್ಡವರು, ಅಮ್ಮಗಿನು 9 ವರ್ಷ ದೊಡ್ಡವರು, ಮಾಮಗಿಂತ 11 ವರ್ಷ ದೊಡ್ಡವರು, ಹೆಂಡತಿಗಿನು 32 ವರ್ಷ ದೊಡ್ಡವರು. ಬೇಡ ಹೇಳಿದ್ರೆ ಬೇಜಾರ್ ಮಾಡ್ಕೋತೀರಾ. ರಜನಿ ಸರ್ಗೆ 32 ವರ್ಷ ಆಗಿದ್ದಾಗ ಈ ಹೀರೋಯಿನ್ ಹುಟ್ಟಿದ್ದ ಇಲ್ಲ. ಮೀಟ್ ಮಿಸ್ಟರ್ ಶಿವಾಜಿ. ಅಣ್ಣ ಅಮೆರಿಕದಿಂದ ಓದ್ಕೊಂಡ್ ಬಂದು ದೇಶ ಬದಲಾಯಿಸಬೇಕಂತ ಅದಾನ. ಸಂಪಾದನೆ ಮಾಡಿರೋ ದುಡ್ಡನ್ನೆಲ್ಲ ಒಳ್ಳೆ ಕೆಲಸಗಳಿಗೆ ಖರ್ಚು ಮಾಡ್ತೀನಿ. ದೇಶ ಬದಲಾಯಿಸಕ ಇವ್ನು ಇಟ್ಕೊಂಡ್ರ ಬಜೆಟ್ 200 ಕೋಟಿ. 200 ಕೋಟಿ ಇಟ್ಕೊಂಡ್ ದೇಶ ಹೆಂಗ್ ಚೇಂಜ್ ಮಾಡಕ್ ಆಗತ್ತಣ? ಇದಕ್ಕಿನ್ನು ಜಾಸ್ತಿ ಲಂಚನ ಗೌರ್ಮೆಂಟ್ ಆಫೀಸರ್ಸ್ ತಗಂತಾರ ನಮ್ ದೇಶದಾಗ. ಏ ಮಾಮ, ಇಂಡಿಯಾ ತುಂಬಾ ಮುಂದೆ ಹೋಗ್ಬಿಟ್ಟಿದೆ. ಅಣ್ಣ USA ಇಂದ ಒಂದ ಪದ ಕಲ್ಕೊಂಡ್ ಬಂದಾನ. ಅಣ್ಣ ಜೋಕ್ಸ್ ಹೊಡಿತಾನ. ಅಮ್ಮನ್ ತಮ್ಮನ ಮಾಮ ಅಂತ ಕರೀದೆ, ಅತ್ತೆ ಅಂತ ಕರೆಯಕ್ಕಾಗತ್ತಾ? ಅಷ್ಟೊಂದ್ ನಗು ಬಂತ ನಿಮಗೆ ದರಿದ್ರ ಜೋಕ್ ಕೇಳಿ? ಅದು ಕರೆಕ್ಟ್ ಬಿಡು. 200 ಕೋಟಿ ಇಟ್ಕೊಂಡ್ರ ಜೋಕ್ ಹೊಡೆದಾಗ ಅದೆಂತ ದರಿದ್ರವಾಗಿದ್ರು ನಗ್ಲೇಬೇಕು. ಶಿವಾಜಿ ಬಂದ್ರ ಅದಕ್ಕ ಪಾರ್ಟಿ ಇಟ್ಕೊಂಡಾರ. ಇಲ್ಲಿ ಶಿವಾಜಿ ರಿಯಾಲಿಟಿ ಶೋನಾಗ ಕಂಟೆಸ್ಟೆಂಟ್ ಗಳು ಹೊಡೆಯಂತ ಡೈಲಾಗ್ ನ ಹೊಡಿತಾನ. ನಾನು ಹುಟ್ಟಿದ್ದು ಒಂದು ಬಡ ರೈತರ ಕುಟುಂಬದಲ್ಲಿ. ನನ್ನ ಅಪ್ಪ ಅಮ್ಮ ನನ್ನ ಓದಿಸೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಒಂದ್ಸಲ ಅಣ್ಣನ ಆಸೆಗಳು ಕೇಳ್ರಿ ಹೆಂಗದವು. ಶಿವಾಜಿ ಯೂನಿವರ್ಸಿಟಿನ ಪ್ರಾರಂಭ ಮಾಡಿ ಎಲ್ಲರಿಗೂ ಉಚಿತವಾಗಿ ಶಿಕ್ಷಣ ಸಿಗೋ ಹಾಗೆ ಮಾಡ್ತೀನಿ. ಪುರಾಣ ಸಾಕೋ ಬಾ. ನೆಕ್ಸ್ಟ್ ಒಂದ್ ಸಾಂಗ್ ಬರ್ತೈತಿ. ಯಾವ ಸಾಂಗ್ ಬರ್ತದಂಗ ನೀವು ಕೇಳೋ ಕ್ವಶನ್, ಯಾ ಹಲ್ಕನ ನಮಗ ಇದನ್ನ ಕನ್ನಡಕ್ಕೆ ಡಬ್ ಮಾಡಿದ್ದು ಅಂತ. ಸ್ವಲ್ಪ ಫೋನಿನಲ್ಲಿ ಮಾತಾಡುವುದನ್ನ ನಿಲ್ಲಿಸಿ, ಆಲದ ಮರಕ್ಕೆ ಜಡೆಯನ್ನು ಕಟ್ಟಿ ಹೂವ ಮುಡಿಯಬಹುದು. ನಮ್ಮ ಸ್ವಾಮಿಯ ಕತ್ತಿಯ ಬಳಸಿ ಪೆನ್ಸಿಲ್ ಫಸಿಯಬಹುದು. ರೇಷನ್ ಕಾರ್ಡ್ ಸೇರಿಸ್ತಾರೆ ಎಲ್ಲರ ಹೆಸರು. ಮುರಿ 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 ಸುಡು 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 ಬಿರಿ 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 ನಗುದಲ್ಲಿ 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 ನಗುದಲ್ಲಿ. ಹಾಡ್ ಮುಗಿದ್ಮ್ಯಾಗ ಶಿವಾಜಿ ಆದಿ ಹತ್ರ ಬಿಸ್ನೆಸ್ ಡೀಲ್ ಮಾಡಕ್ ಹೋಗಾನ. ಆದಿ ಈ ಫಿಲ್ಮ್ ವಿಲನ್ ಆಗಿದ್ರು ಬಹಳ ಸಾಫ್ಟ್. ತಪ್ಪು ಮಾಡ್ಬಿಟ್ರಿ ಶಿವಾಜಿ, ಎಷ್ಟು ದೊಡ್ಡ ಅವಮಾನ ನನ್ ಕೊಟ್ಬಿಟ್ರಿ. ನಾನ್ ತುಂಬಾ ಸೆನ್ಸಿಟಿವ್. ಬಟ್ ಆದಿಗೆ ಏನಾದ್ರು ನೀವು ಸಿಟ್ಟು ಬರ್ಸಿದ್ರ ಲುಂಗಿನ ಮ್ಯಾಕ್ ಕಟ್ಕೊಂತಾನ. ಅವಾಗ ಕಾಣಿಸೋದ್ ದರಿದ್ರನ ಯಾರ ಕೈಲೂ ನೋಡಕ್ ಆಗಲ್ಲ. ನಾನ್ ತುಂಬಾ ಸೆನ್ಸಿಟಿವ್. ಆದಿ ಹತ್ರ ಬಿಸ್ನೆಸ್ ಡೀಲ್ ಆಗ್ಲಿಲ್ದಕ ಶಿವಾಜಿ ಚೀಫ್ ಸೆಕ್ರೆಟರಿ ಹತ್ರ ಹೋಗಾನ. ತುಂಬಾ ಒಳ್ಳೆ ಯೋಜನೆ. ನಿಮಗೆ ಬೇಕಾಗಿರೋ ಎಲ್ಲ ಸಹಾಯನೂ ಈ ಸರ್ಕಾರ ಮಾಡ್ಕೊಡುತ್ತೆ. ಫ್ರೀ ಹಾಸ್ಪಿಟಲ್ ಮತ್ತೆ ಫ್ರೀ ಯೂನಿವರ್ಸಿಟಿ ಓಪನ್ ಮಾಡೋದ್ರ ಬಗ್ಗೆ ಮೀಟಿಂಗ್ ಮಾಡಕ ಇವರು ಬಾರಿಗೆ ಹೋಗಾರ. ಇವ್ರು ಚೇಂಜ್ ಮಾಡ್ತಾರ ನೋಡ್ರಿ ದೇಶನ. ಯಾರ್ಯಾರಿಗೆ ಎಷ್ಟೆಷ್ಟು ಲಂಚ ಕೊಡ್ಬೇಕಂತ PA ಶಿವಾಜಿಗೆ ಹೇಳ್ತಾನ. ಇದನ್ ಕೇಳಿಸ್ಕೊಂತಿದ್ದಂಗ ಶಿವಾಜಿ ನೇರವಾಗಿ ಹೋಗಿ ಎಲ್ಲ ಪರ್ಮಿಷನ್ ತಗೊಂಡ್ ಬರ್ತೀನಿ, 10 ಪೈಸೆ ಕೊಡೋದಿಲ್ಲ. ಇನ್ನೇನು ಗೌರ್ಮೆಂಟ್ ಆಫೀಸ್ ತಿರುಗಿ ತಿರುಗಿ ಶಿವಾಜಿದು ಚಪ್ಪಲಿ ಸೌದ್ರ ಕೆಲ್ಸಗಳಾಗಲ್ಲ. ಕೊನೆಗೆ ಶಿವಾಜಿ ತನ್ನ ಕೈಯಾರ ಲಂಚ ಕೊಡ್ತಾನ. ನೇರವಾಗಿ ಹೋಗಿ ಎಲ್ಲ ಪರ್ಮಿಷನ್ ತಗೊಂಡ್ ಬರ್ತೀನಿ, 10 ಪೈಸೆ ಕೊಡೋದಿಲ್ಲ. ಏ ಮಾಮ, ಇಂಡಿಯಾ ತುಂಬಾ ಮುಂದೆ ಹೋಗ್ಬಿಟ್ಟಿದೆ. ಇದೆಲ್ಲದರ ನಡುವೆ ಶಿವಾಜಿ ಮದುವೆ ಆಗ್ಬೇಕಂತ ದೇವಸ್ಥಾನದಾಗ ಹುಡುಗಿನ ಹುಡುಕ್ತಿರ್ತಾನ. ಹುಡುಗಿಯಲ್ಲಿ ಮಾಮ ದೇವಸ್ಥಾನದಾಗ ಶಿವಾಜಿ ಕಣ್ಣಿಗೆ ತನ್ನ ಮಗಳು ವಯಸ್ಸಿನ ವಿದ್ಯಾಭಾರತಿ ಕಾಣ್ತಾಳ. ಬೇಡ ಹೇಳಿದ್ರೆ ಬೇಜಾರ್ ಮಾಡ್ಕೋತೀರಾ. ಇನ್ನೇನು ಅಣ್ಣ ಆಕಿನ್ ತಿರುಗಾಡ್ತಾನ. ಅವ್ರ ಮನೆಗೆ ಫೇಕ್ ಗೌರ್ಮೆಂಟ್ ಆಫೀಸರ್ ಆಗಿ ಬರ್ತಾನ. ಬಟ್ ಶಿವಾಜಿಗಿನ ಜಾಸ್ತಿ ಅವ್ರ ಮಾಮ ಎಕ್ಸೈಟೆಡ್ ಅದಾನ. ನಿಮ್ಮ ಮನೇಲಿ ಒಂದು ಫಿಗರ್ ಇರ್ಬೇಕಲ್ಲ, ಅದನ್ನ ಬರಕ್ ಹೇಳಿ. ಸ್ಟ್ರಿಕ್ಟ್. ವಯಸ್ಸು 21. ಸೈಜು ಯಾವಾಗ್ಲೂ ಚಿಂತನೆ ಇರುತ್ತೆ ಕಣ. ಈ ರಾಡಿ ಮಾಡಿದ್ಕ ಪೊಲೀಸರು ಇವ್ರನ್ನ ಅರೆಸ್ಟ್ ಮಾಡ್ತಾರ. ಬಟ್ ಶಿವಾಜರ ಅಪ್ಪಗ ಮಗುನ ಹೆಂಗ್ ಬಿಡಿಸ್ಬೇಕಂತ ಕ್ಲಿಯರ್ ಆಗಿ ಗೊತ್ತೈತಿ. ಯಾರು ಅಂತ ಗೊತ್ತಾ? ದೊಡ್ಡ ಕಂಪ್ಯೂಟರ್ ಇಂಜಿನಿಯರ್. ಏ ಮಾಮ, ಇಂಡಿಯಾ ತುಂಬಾ ಮುಂದೆ ಹೋಗ್ಬಿಟ್ಟಿದೆ. ಪೊಲೀಸ್ ಸ್ಟೇಷನ್ ಇವ್ರದ ಅನ್ನಂಗ ಕಾನ್ಸ್ಟೇಬಲ್ ನ ಅಲ್ಲಿಂದ ಕಳಿಸಿ ಮದುವೆ ಮಾತುಕತೆ ಮಾಡಕತ್ತ ಬಿಡ್ತಾರ. ಏನಮ್ಮ ಮಗು ಆದ್ರೆ ತಾಯಿ ಹಾಲೆ ಕೊಡ್ತೀಯ ತಾನೆ? ಈ ಕಡೆ ಸೈಡು ಆದಿ ಸಣ್ಣ ಪುಟ್ಟ ರೌಡಿಗಳನ್ನ ಶಿವಾಜಿ ಮ್ಯಾಗ ಬಿಡ್ತಿರ್ತಾನ. ಬಟ್ ಅಣ್ಣ ಚಿಂಗಮ್ ತಿನ್ನ ಸ್ಟೈಲ್ ಅಂತೂ ಎಲ್ರಿಗೂ ಇಷ್ಟ. ಅಣ್ಣ ಆಕಿ ಜೊತೆಗೆ 5 ನಿಮಿಷನೂ ಮಾತಾಡಿಲ್ಲ, ಆದ್ರೂ ಯಾವ ಲೆವೆಲ್ ಪ್ರೀತಿಸಕತ್ತಾನ ನೋಡ್ರಿ. ಆಕಿಗೋಸ್ಕರ ಫುಲ್ ಪ್ಲೇಟ್ ಮೆಣಸಿನ್ಕಾಯಿ ತಿಂತಾನ. ಬೆಳಿಗ್ಗೆ ಬಾತ್ರೂಮ್ ನಾಗಂತೂ ರಕ್ತಪಾತ ಆಗಿರ್ತದ ಬಿಡು. ನೆಕ್ಸ್ಟ್ ಹೀರೋಯಿನ್ ನ ತನ್ನ ಮನೆಗ್ ಕರ್ಸಿ ಶಿವಾಜಿ ತನ್ನ ಕಲೆಕ್ಷನ್ ಎಲ್ಲ ತೋರಿಸ್ತಾನ. ಮದುವೆ ಆದ್ಮೇಲೆ ನಾವಿಬ್ರು ಇರೋ ರೂಮ್ ಇದೆ. ಗರ್ಭಿಣಿ ಆದಾಗ ನೀವು ತಿನ್ಬೇಕಾಗಿರೋ ಹೆಲ್ತಿ ಫುಡ್ಸ್ ಅಂಡ್ ಮೆಡಿಸಿನ್ಸ್, ನಮಗ್ ಹುಟ್ಟೋ ಮಗುಗೆ 3 ವರ್ಷ ವಯಸ್ಸವರೆಗೂ ಏನೇನು ಬೇಕೋ ಅದೆಲ್ಲ ಇಲ್ಲಿದೆ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಇಷ್ಟೆಲ್ಲ ದುಡ್ಡು ನೋಡಿದ್ಮ್ಯಾಗ ಹುಡುಗಿ ಹೂ ಅನ್ಲೇಬೇಕಲ್ಲ. ಕೂಲ್. ನೆಕ್ಸ್ಟ್ ಲಂಚ ಕೊಟ್ಟು ಶಿವಾಜಿ ಮನಿ ಮಠ ಎಲ್ಲ ಮಾರ್ಕೊಂತಾನ. ಶಿವಾಜಿ ಎಲ್ಲ ಮಾರ್ಕೊಂಡಾನ ಅಂತ ವಿದ್ಯಾಭಾರತಿ ಗೊತ್ತಾಗ್ತಿದ್ದಂಗ ಮದ್ವೆ ಯಾವಾಗ ಇಟ್ಕೊಳ್ಳೋಣ? ಮದ್ವೆನಾ? ಯಾರ್ ಹೇಳಿದ್ದು? ಎಲ್ಲಾದ್ರೂ ಹೋಲ್ತಿದ್ಯಾ ನೋಡಿ. ನಿನಗೆ ನಿಮ್ಮಿಬ್ರು ನಡುವೆ ಕಲರ್ ಡಿಫ್ರೆನ್ಸ್ ಕಾಣಿಸಕತೈತಿ, ಆದ್ರೆ 32 ವರ್ಷದ ಏಜ್ ಡಿಫ್ರೆನ್ಸ್ ಕಾಣಿಸಕತ್ತಿಲ್ಲ. ಬೇಡ ಹೇಳಿದ್ರೆ ಬೇಜಾರ್ ಮಾಡ್ಕೋತೀರಾ. ಇದರಿಂದ ಶಿವಾಜಿ ಫುಲ್ ರಚ್ಚಿಗೆದ್ದು ಎಲ್ಲ ಟ್ರೈ ಮಾಡಿ ಬೆಳ್ಳಗಾಗಿ ಈಕೆ ಹತ್ರ ಬರ್ತಾನ. ಅವಾಗ ಈಕೆ ಹೇಳ್ತಾಳ, ನಿಮ್ಮಲ್ಲಿ ಇಷ್ಟ ಆಗಿದ್ದು ಆ ಕಪ್ಪು ಬಣ್ಣ.
ಚೆನ್ನಾಗಿಲ್ಲ. ಆಮೇಲೆ ಅಕ್ಕ ನಿಜ ಹೇಳ್ತಾಳ, ಈಕಿ ಬಾಬಾನ ಹತ್ರ ಹೋದಾಗ ಎರಡೂ ಜಾತಕನು ಹೊಂದಾಣಿಕೆ ಆಗ್ತಿಲ್ಲ. ಶಿವಾಜಿ ಇದು ಯಾವ್ದನ್ನು ಕೇರ್ ಮಾಡ್ಲಿಲ್ದಂಗ ಮದುವೆ ಹಾಕನ. ಶಿವಾಜಿ ಮಾಡ್ತಾರ ಕೆಲ್ಸನ ನಿಲ್ಸ್ಬೇಕಂತ ಆದಿ ಮಿನಿಸ್ಟ್ರಿಗೆ ಹೇಳ್ತಾನ. ಮಿನಿಸ್ಟ್ರು ಮಾತ್ ಕೇಳಲಿದ್ಕ ಆದಿ ಸರ್ಕಾರನ ಚೇಂಜ್ ಮಾಡಿಸ್ಬಿಡ್ತಾನ. ಅಷ್ಟು ಪವರ್ ಐತೆ ಇವನ ಹತ್ರ. ನಾನು ತುಂಬಾ ಸೆನ್ಸಿಟಿವ್. ಹೊಸ ಸಿಎಂ ಶಿವಾಜಿ ಕೆಲಸ ನಿಲ್ಲಿಸ್ಬೇಕಂತ ಬುಲ್ಡೋಜರ್ ನ ಕಳಿಸ್ತಾನ. ಇವ್ರು ನೋಡ್ರಿ ಒಂದ ಬಿಲ್ಡಿಂಗ್ ನಾಗ ಎಷ್ಟ್ ಜನ ನಿಂತ್ಕೊಂಡಾರ. ಶಿವಾಜಿ ಕೈಯಾಗ ವರ್ಕ್ ನಿಲ್ಲಿಸ್ಬೇಕಂತ ನೋಟಿಸ್ ಕೊಡ್ತಾರ. ಬಟ್ ಈ ನೋಟಿಸ್ ನಾಗ ಫೌಂಡೇಶನ್ ಜಾಗದಾಗ ಫೌಂಡೇಶನ್ ಅಂತ ಬರ್ದಾರ. ಏ ಮಾಮಾ, ಇಂಡಿಯಾ ತುಂಬಾ ಮುಂದೆ ಹೋಗ್ಬಿಟ್ಟಿದೆ. ಈಗ ಈ ಹೊಸ ಸಿಎಂ ಗೆ 50 ಕೋಟಿ ಲಂಚ ಬೇಕು. ಇಲ್ಲಿ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಒಂದು ಟಾಯ್ಲೆಟ್ ಕಟ್ಸಕ್ಕಾಗಲ್ಲ. ಇದರಿಂದ ತಲೆ ಕೆಡಿಸ್ಕೊಂಡು ಶಿವಾಜಿ ಕೋರ್ಟಿಗೆ ಹೋಗಾನ. ಬಟ್ ಲಾಯರಿಗೆ ಫೀಸ್ ಕೊಡ್ಬೇಕಂದ್ರ ಅಣ್ಣನ ಹತ್ರ ದುಡ್ಡಿಲ್ಲ. ಅದಕ್ಕ ಕಾರ್ನ ಗಿಫ್ಟ್ ಕೊಡ್ತಾನ. ಅಣ್ಣ ಗಿಫ್ಟ್ ಕೊಡಂಗಿದ್ರ ಟ್ರಿಮ್ಮರ್ ನ ಗಿಫ್ಟ್ ಕೊಡು, ಯಾಕಂದ್ರೆ ಕಿವಿಗಿರೋ ಕೂದ್ಲಾರ ಕಟ್ ಮಾಡ್ಕೊಂತಾನ ಅವನು. ಈ ಲಾಯರ್ ಕೈಲೇ ಕೂದ್ಲ ಕಟ್ ಮಾಡ್ಕೊಳಕ್ ಆಗವಲ್ದು. ಇನ್ ಕೇಸ್ ಏನ್ ಗೆಲ್ತಾನ. ಶಿವಾಜಿ ಕೇಸ್ ಸೋತ್ ಮ್ಯಾಗ ಆದಿ ಅಲ್ಲಿಗೆ ಬಂದು ₹1 ಭಿಕ್ಷೆ ಕೊಡ್ತಾನ. ಎಲ್ಲ ಕಳ್ಕೊಂಡು ಶಿವಾಜಿ ಬೀದಿಗೆ ಬಂದ್ಬಿಡ್ತಾನ. ಆದಿ ಕೊಟ್ರ ₹1 ಶಿವಾಜಿ ಅವನಿಗೆ ಫೋನ್ ಮಾಡಿ ನಿಮ್ ಮ್ಯಾಗ ಲೋಕಾಯುಕ್ತರು ರೈಡ್ ಹಾಕತಿ ಅಂತ ಫೇಕ್ ಧ್ವನಿಲೇ ಹೇಳ್ತಾನ. ಆದಿ ಇದನ್ನ ನಂಬಿ ತನ್ನ ಫೇಕ್ ಡಾಕ್ಯುಮೆಂಟ್ಸ್ ನೆಲ್ಲ ಬಚ್ಚಿಕ್ತಾನ. ಶಿವಾಜಿ ಅಲ್ಲಿಗೆ ಬಂದು ಎಲ್ರಿಗೂ ಹೊಡೆದು ಡಾಕ್ಯುಮೆಂಟ್ಸ್ ತಗೊಂಡ್ ಹೋಗ್ತಾನ. ಆಮೇಲೆ ಶಿವಾಜಿ ಆದಿನ ಕರ್ಸಿ ಹೇಳ್ತಾನ, ನಿನ್ನ ಬುಕ್ಸ್, ಹಾರ್ಡ್ ಡಿಸ್ಕ್, ಡಾಕ್ಯುಮೆಂಟ್ಸ್ ಎಲ್ಲದನ್ನು ನೋಡ್ದೆ. ಒಟ್ಟು 200 ಕೋಟಿ ಲೆಕ್ಕಕ್ಕೆ ಸಿಗದೆ ಇರೋ ಕಪ್ಪು ಹಣ ಇದೆ. ಯುನುವ ಕಾಲೇಜ್ಗಳದಾವು, ಹಾಸ್ಪಿಟಲ್ಗಳದಾವು, ರಿಯಲ್ ಎಸ್ಟೇಟ್ ನಾಗೂ ಕೆಲಸ ಮಾಡ್ತಾನ. ಒಂದ ದಿನದಾಗ ಸರ್ಕಾರ ಚೇಂಜ್ ಮಾಡೋಷ್ಟು ಪವರ್ ಐತಿ ಇವನ ಹತ್ರ. ಅಂದ್ರೂ ಬರೀ 200 ಕೋಟಿ ಅಷ್ಟೇ ಇರೋದು. ಎಷ್ಟು ದೊಡ್ಡ ಅವಮಾನ ನಾನು ಕೊಟ್ಬಿಟ್ರಿ. ನಾನು ತುಂಬಾ ಸೆನ್ಸಿಟಿವ್. ನೆಕ್ಸ್ಟ್ 100 ಕೋಟಿಯಾಗ ಶಿವಾಜಿ ಆದಿ ಜೊತೆಗೆ ಡೀಲ್ ಮಾಡ್ಕೊಂತಾನ. ಬಟ್ ಆದಿ ಶಿವಾಜಿಗೆ ದುಡ್ಡು ಕೊಡ್ತೀನಿ ಅಂತ ಕರ್ಸಿ ರೌಡಿಗಳ ಕೈಗೆ ಹಿಡಿಸ್ಬಿಡ್ತಾನ. ಈ ನನ್ನ ಮಕ್ಕಳು ಚೆನ್ನೈದಾಗಿರೋ ಟಾಪ್ ರೌಡಿಗಳಂತೆ. ಅದಕ್ಕ ಶಿವಾಜಿ ಡೈಲಾಗ್ ಮುಗಿಸೋವರೆಗೂ ಸುಮ್ಮನೆ ಇರ್ತಾರ. ಇನ್ನೇನು ಶಿವಾಜಿ ರಜನಿಕಾಂತ್ ಆಗಿ ಎಲ್ರಿಗೂ ನಾಯಿ ಹೊಡೆದಂಗ್ ಹೊಡಿತಾನ. ನೆಕ್ಸ್ಟ್ ಶಿವಾಜಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಮತ್ತೆ ರಾಜಕಾರಣಿಗಳು, ಡ್ರೈವರ್ಸ್, ಮ್ಯಾನೇಜರ್ಸ್ ನ ಕರ್ಸಿ ಅವ್ರಿಗೆ ಎದುರಿಸಿ ಅವ್ರ ಬ್ಲಾಕ್ ಮನಿ ಎಲ್ಲಿಟ್ಟಾರ ಅಂತ ತಿಳ್ಕೊಂತಾನ. ಎಲ್ರಿಗೂ ಬ್ಲಾಕ್ ಮೇಲ್ ಮಾಡಿ ಅವ್ರ ದುಡ್ಡು ತಗೊಂಡು ಬೇರೆ ದೇಶಕ್ಕೆ ಹೋಗಿ ಇದನ್ನ ಶಿವಾಜಿ ಫೌಂಡೇಶನ್ ಗೆ ದಾನ ಮಾಡ್ರಿ ಅಂತ ಕೊಡ್ತಾನ. ಅವ್ರ ಹತ್ರ ದುಡ್ಡು ಇಸ್ಕೊಂಡಿದ್ರು ಸತಿಗೂ ಇನ್ಕಮ್ ಟ್ಯಾಕ್ಸ್ ಗೆ ಅವ್ರನ್ನ ಹಾಕೊಡ್ತಾನ. ಇದರಿಂದ ಆದಿ ಮತ್ತೆ ಇನ್ನುಳಿದ ಬಿಸ್ನೆಸ್ ಮ್ಯಾನ್ ಗಳು ಅರೆಸ್ಟ್ ಆಕಾರ. ಶಿವಾಜಿ ಹೆಂಡತಿ ದೇವಸ್ಥಾನಕ್ಕೆ ಹೋದಾಗ CBI ನವರು ಆಕಿಗೆ ಎದುರಿಸ್ಬಿಡ್ತಾರ. ಮಿಸ್ಟರ್ ಶಿವಾಜಿ ಅವರು ಎಷ್ಟು ದೊಡ್ಡ ತಪ್ಪುಗಳನ್ನ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಿದ್ಯಾ? ಶಿವಾಜಿ ಮತ್ತೆ ಅವನ ಹೆಂಡತಿ ಕಾರ್ನ ಕುತ್ಕೊಂಡು ಫಿಲ್ಮ್ ನೋಡಕಾರ ಶಿವಾಜಿ ಅವನ್ ಸೀಕ್ರೆಟ್ ಬಗ್ಗೆ ಎಲ್ಲ ಆಕಿಗೆ ಹೇಳ್ತಾನ. ಬಟ್ ಅದ ಟೈಮ್ ನಾಗ ಹೆವಿ ರೌಡಿಗಳು ಬರ್ತಾರ. ಮತ್ತೊಂದ್ಸಲ ಶಿವಾಜಿ ರಜನಿಕಾಂತ್ ಆಗಿ ಎಲ್ರು ಕಾರ್ನು ಆರ್ಸ್ಕೆ ಅಂತ ಡೈರೆಕ್ಟ್ ಆಗಿ ಥಿಯೇಟರ್ ಸ್ಕ್ರೀನ್ ಒಳಗ ಕಾರ್ನ ನುಗ್ಸಿ ಸೇಫ್ ಆಗಿ ಲ್ಯಾಂಡ್ ಹಾಕನ. ಈ ಸೀನ್ ನ ಬರ್ದರಿಗೆ, ಡೈರೆಕ್ಟ್ ಮಾಡ್ದರಿಗೆ, ಅಪ್ರೂವ್ ಮಾಡ್ದರಿಗೆ ದೊಡ್ಡ ನಮಸ್ಕಾರ. ಸೀಕ್ರೆಟ್ ಎಲ್ಲ ಗೊತ್ತಾಗಿರೋದ್ರಿಂದ ಶಿವಾಜಿ ಲ್ಯಾಪ್ಟಾಪ್ ತಗೊಂಡೋಗಿ ವಿದ್ಯಾಭಾರತಿ CBI ನರಿಗೆ ಕೊಡ್ತಾಳ. ಇನ್ನೇನು ಶಿವಾಜಿನ ಅರೆಸ್ಟ್ ಮಾಡ್ತಾರ. CBI ಸರ್ಕಾರಕ್ಕೆ ಒಪ್ಪಿಸಬೇಕಾಗಿದ್ದ 40,000 ಕೋಟಿ ಬ್ಲಾಕ್ ಮನಿನ ವೈಟ್ ಮಾಡಿ ಮೋಸ ಮಾಡಿದ್ದೀರಾ. ಶಿವಾಜಿ ಬಾಯಲ್ಲಿ ಪಾಸ್ವರ್ಡ್ ಹೇಳಿದ್ರೆ ಮಾತ್ರ ಈ ಕಂಪ್ಯೂಟರ್ ಓಪನ್ ಆಗೋದು. ಅಣ್ಣ ಲ್ಯಾಪ್ಟಾಪ್ ಓಪನ್ ಆಗಿಲ್ಲ ಅಂದ್ಮ್ಯಾಗ, ಡಾಟಾನ ಸಿಕ್ಕಿಲ್ಲ ಅಂದ್ಮ್ಯಾಗ ಇವನ್ನ ಯಾವ ಬೇಸಿಸ್ ಮ್ಯಾಗ ಅರೆಸ್ಟ್ ಮಾಡಿದ್ರಿ? ಏ ಮಾಮಾ, ಇಂಡಿಯಾ ತುಂಬಾ ಮುಂದೆ ಹೋಗ್ಬಿಟ್ಟಿದೆ. ಶಿವಾಜಿಗೆ ಜೈಲ್ನಾಗ ಫೋನ್ ಸಿಕ್ತತಿ. ಆ ಫೋನ್ ನಾಗ ಆದಿ ಶಿವಾಜಿನ ಜೈಲ್ ಒಳಗಡೆನೆ ಸಾಯಿಸ್ಬೇಕಂತ ಸ್ಕೆಚ್ ಹಾಕಿರೋದು ಅವನಿಗೆ ಗೊತ್ತಾಗತಿ. ಶಿವಾಜಿ ವಿಡಿಯೋ ಮಾಡಿ ಡಾಕ್ಟರ್ಗೆ ಕಳಿಸ್ತಾನ. ಶಿವಾಜಿ ಲ್ಯಾಪ್ಟಾಪ್ ನ ಓಪನ್ ಮಾಡಕ್ ಒಪ್ಕೊನಲ್ಲ. ಸೊ ಪೊಲೀಸರು ಅವನಿಗೆ ಎಣ್ಣೆ ಹಚ್ಕೊಂಡ್ ಹೊಡೆಯಕ್ ಹೋಗಾರ. ಬಟ್ ಯಾರಿಗೂ ಧೈರ್ಯ ಬರಲ್ಲ. ಸೊ ಆ ದಿನ ಎಣ್ಣೆ ಹಚ್ಕೊಂಡ್ ಶಿವಾಜಿ ಹೊಡಿತಾನ. ಇವ್ರೆಲ್ರೂ ಹೋದ್ಮ್ಯಾಗ ಶಿವಾಜಿ ಕರೆಂಟ್ ಓಡಿಸ್ಕೊಂಡು ಸತ್ ಬಿಡ್ತಾನ. ಶಿವಾಜಿ ಬಾಡಿನ ಬಸ್ ನಾಗ ತಗೊಂಡ್ ಹೋಗ್ಬೇಕಾರ ಆದಿ ಅದ್ರಾಗ ಬಾಂಬ್ ಇಟ್ಟು ಶಿವಾಜಿನ ಸಾಯಿಸ್ಬಿಡ್ತಾನ. ಬಟ್ ಬಾಂಬ್ ಬ್ಲಾಸ್ಟ್ ಹಾಕಿನ ಮುಂಚೆ ಡಾಕ್ಟರ್ ಶಿವಾಜಿ ಬಾಡಿನ ಎಕ್ಸ್ಚೇಂಜ್ ಮಾಡಿರ್ತಾರ. ಈ ವಿಡಿಯೋನ ನಾನು ಓನ್ಲಿ ದೇಸಿ ಯೋಗಿ ಬಾಬುದಿಂದ ಡೂಪ್ಲಿಕೇಟ್ ಮಾಡ್ದಂಗ ಶಿವಾಜಿನ ತನ್ನನ್ ತಾನ ಡೂಪ್ಲಿಕೇಟ್ ಮಾಡ್ಕೊಂಡು ಅಮಿತಾಬ್ ಬಚ್ಚನ್ ಹಾಕನ. ಕ್ಯಾಮ್ರಾದಾಗ ಕಾಣ್ಬೇಕಂತ ಎಷ್ಟು ಕಷ್ಟ ಪಡಕತ್ತ ನೋಡ್ರಿ ಹುಡುಗ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನೆಕ್ಸ್ಟ್ ನಾನು ಶಿವಾಜಿ ಎಲ್ಲ ಅಮಿತಾಬ್ ಬಚ್ಚನ್ ಅಂತ ಪ್ರೂವ್ ಮಾಡಕ ಎಲ್ಲ ಐಡೆಂಟಿಟಿ ಕಾರ್ಡ್ ನ ತೋರಿಸ್ತಾರ. ಬಟ್ ಅಣ್ಣನ್ ಪಾಸ್ಪೋರ್ಟ್ ಹ್ಯಾಂಡ್ ರಿಟರ್ನ್ ಐತಿ. ಇವನ್ ಗ್ರೀನ್ ಕಾರ್ಡ್ ನಾಗ ಇವನು ರೆಸಿಡೆಂಟ್ ಆಗಿದ್ದು 2010 ಅಂತ ಇದ್ರ ಅದು ಎಕ್ಸ್ಪೈರಿ ಡೇಟ್ 2007 ಅಂತ ಐತಿ. ನೆಕ್ಸ್ಟ್ ಕ್ಲೈಮ್ಯಾಕ್ಸ್ ಫೈಟಿಂಗ್ ಸೀನ್ ಬರ್ತೈತಿ ಟೆರೆಸ್ ಮ್ಯಾಗ. ಈ ಸಲ ಶಿವಾಜಿ ಎಣ್ಣೆ ಹಚ್ಕೊಂಡು ಆದಿಗ್ ಹೊಡಿತಾನ. ಬಟ್ ಆದಿ ಬಚ್ಚಿಟ್ಟಿರೋ ಬ್ಲಾಕ್ ಮನಿ ಎಲ್ಲ ಆರ್ಕೊಂಡು ಕೆಳಗ್ ಹೋಗತಿ. ಜನರು ಜೀವ ಉಳ್ಸಕಂತ MBBS ಓದಾಕತ್ತಿರ ಇವರು ದುಡ್ಡಿಗಾಗಿ ಆದಿನ ತುಳಿದು ಸಾಯಿಸ್ಬಿಡ್ತಾರ. ಯಾರ ಇವ್ರಿಗೆ ಹೇಳ್ರಿ ಲೇಪ, ಇವ್ರು ಆರ್ಸ್ಕೊಳಕತ್ತಿರ ದುಡ್ನಾಗ ಗಾಂಧಿ ತಾತ ಇಲ್ಲ ಅಂತ. ನೋ ಕಾಮೆಂಟ್ಸ್. ಆಮೇಲೆ ಶಿವಾಜಿ 100 ರೂಪಾಯಿ ನೋಟು ಮತ್ತೆ 500 ರೂಪಾಯಿ ನೋಟ್ನೆಲ್ಲ ಬ್ಯಾನ್ ಮಾಡಿ ಇಂಡಿಯಾದಾಗ ಇರೋ ಅಂತ ಬ್ಲಾಕ್ ಮನಿನ ಹೊರಗ್ ತರ್ತಾನ. ಇದೇ ತರ ನ್ಯೂಸ್ ನ ಎಲ್ಲೇ ಕೇಳ್ದಂಗ ಐತಿ. ಅರ್ಥ ಆಯ್ತು ಅನ್ಸುತ್ತೆ. ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋ ನಾ ಮಾಡ್ರೆ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಿಮ್ಗೆ ಏನ್ರ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಅಲ್ಲ ಹೇಳಿ.
ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.